ಇನ್ನು ಯಾದಗಿರಿಯಿಂದ ಮತ್ತೊಂದು ಸುದ್ದಿ ವರದಿಯಾಗಿದೆ. ಇಲ್ಲಿ ಮಕ್ಕಳ ಕೈಯಿಂದ ಶೌಚಾಲಯ ಕ್ಲೀನಿಂಗ್ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿ. ಹಾಸ್ಟೆಲ್ನಲ್ಲಿರುವಂತಹ ಶಾಲಾ ಮಕ್ಕಳು ಆದರೆ ಇಲ್ಲಿನ ಶೌಚಾಲಯಗಳನ್ನ ಟಾಯ್ಲೆಟ್ಗಳನ್ನ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಇವರಿಂದ ಅಂತೇಳಿ ಒಂದು ವಿಡಿಯೋ ಕೂಡ ರಿಲೀಸ್ ಆಗಿದೆ. ಇದ್ರ ಬಗ್ಗೆ ಕೈಯಲ್ಲಿ ಪೊರ್ಕೆ ಹಿಡ್ಕೊಂಡು ಬಕೆಟ್ ಹಿಡ್ಕೊಂಡು ನೀರು ಹಿಡ್ಕೊಂಡು ಮಕ್ಕಳು ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಆ ದೃಶ್ಯ ಈಗ ಸರಿಯಾಗಿದೆ. ಕಸ್ತೂರ್ಬಾ ಗಾಂಧಿ ಬಾಲಕಿಯರ ವಸತಿ ನಿಲಯದಲ್ಲಿ ಈ ರೀತಿಯಾಗಿ ಮಕ್ಕಳಿಂದ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ. ಯಾದಗಿರಿಯ ಅರಕೆರೆ ಗ್ರಾಮದಲ್ಲಿರುವಂತಹ ವಸತಿ ನಿಲಯ ಸಾರ್ವಜನಿಕ ಶಿಕ್ಷಣ ಇಲಾಖೆ ವ್ಯಾಪ್ತಿಗೆ ಬರುವಂತಹ ಹಾಸ್ಟೆಲ್ ಇದು. ಮಕ್ಕಳೇ ಕ್ಲೀನಿಂಗ್ ಮಾಡ್ತಾ ಇರುವಂತಹ ದೃಶ್ಯ ಸ್ಥಳೀಯರೇ ಮೊಬೈಲ್ನಲ್ಲಿ ಸೆರೆ ಮಾಡಿ ರಿಲೀಸ್ ಮಾಡಿ. ಸೊ ಇಲ್ಲಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ನಿವೇದಿತಾ ಪಟೇದಾರ್ ಅಂತೇಳಿ ಇವರು ಹಾಸ್ಟೆಲ್ ನಿರ್ವಹಣೆ ಮಾಡ್ತಾರಂತೆ. ಮುಖ್ಯ ಶಿಕ್ಷಕಿ ಮತ್ತು ವಾರ್ಡನ್ ರೇಣುಕಾ ಅವರು ಹಿಂಗೆ ಮಾಡಿಸ್ತಾ ಇದ್ದಾರೆ ಅಂತೇಳಿ. ಯಾಕೆ ಕ್ಲೀನಿಂಗಿಗೆ ಅಂತೇಳಿ ಸಫಾಯಿ ಕರ್ಮಚಾರಿಗಳು ಯಾರು ಇಲ್ವಾ, ಅಥವಾ ಇದ್ರೆ ಅವರಿಗೆ ಸುಮ್ಮನೆ ಸಂಬಳ ಕೊಟ್ಕೊಂಡು ಅವ್ರು ಕೆಲಸ ಮಾಡಲ್ವಾ, ಮಕ್ಕಳ ಹತ್ರ ಯಾಕೆ ಮಾಡಿಸ್ತಾ ಇದ್ದೀರಿ ಅನ್ನುವಂಥದ್ದು ಗ್ರಾಮಸ್ಥರು ಕೇಳ್ತಾ ಇರೋ ಪ್ರಶ್ನೆ. ಹೆಚ್ಚಿನ ಮಾಹಿತಿ ಪಡೆಯೋಣ ನಾವು ಪ್ರತಿನಿಧಿ ಅಮೀನ್ ಅವರಿಂದ. ಅಮೀನ್, ಈಗ ಸಹಜವಾಗಿ ನೋಡಿದ್ರೆ ಮಕ್ಕಳನ್ನ ಯಾಕೆ ಈ ರೀತಿಯಾಗಿ ನೀವು ಕೆಲಸ ಮಾಡಿಸ್ತಾ ಇದ್ದೀರಿ ಅನ್ನುವಂಥದ್ದು ಪ್ರಮುಖವಾಗಿರುವಂತಹ ಒಂದು ಪ್ರಶ್ನೆ. ಬಟ್ ಮುಖ್ಯವಾಗಿ ಇಲ್ಲೇನು ಬೇರೆ ಸಫಾಯಿ ಕರ್ಮಚಾರಿಗಳು ಇಲ್ವಾ, ಅಥವಾ ಸರ್ಕಾರದಿಂದ ಇಲ್ಲಿ ಅಪಾಯಿಂಟ್ ಆಗಿಲ್ವಾ, ಅಥವಾ ಇವ್ರು ಬೇಕು ಅಂತ ಹೇಳಿ ಅವ್ರ ಕೆಲಸ ಮಾಡಿದ್ರೆ ಮಕ್ಕಳ ಹತ್ರ ಇಲ್ಲಿ ಕೆಲಸ ಮಾಡಿಸ್ತಾ ಇದಾರ? ಏನ್ ಮಾಹಿತಿ ಇದೆ ಅಮೀನ್? ರೈಮನ್, ಇದು ಯಾದಗಿರಿ ತಾಲೂಕಿನ ಅರಕೆರೆ ಗ್ರಾಮದಲ್ಲಿರುವಂತಹ ವಸತಿ ನಿಲಯದಲ್ಲಿ ನಡೆದಿರುವಂತಹ ಘಟನೆ ಆಗಿದೆ. ಕಳೆದ ಒಂದು ವಾರದ ಹಿಂದೆ ನಡೆದಂತ ಘಟನೆ. ಈಗ ಸಾಕಷ್ಟು ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ವಿಡಿಯೋಗಳು ಸಾಕಷ್ಟು ವೈರಲ್ ಕೂಡ ಆಗ್ತದೆ. ನೀವು ಹೇಳಿದಂಗೆ ಈ ಒಂದು ವಸತಿ ನಿಲಯಗಳಿಗೆ ಮೇಂಟೆನೆನ್ಸ್ ಮಾಡೋಕೆ ಸರ್ಕಾರದಿಂದ ಸಾಕಷ್ಟು ಅನುದಾನವನ್ನ ಬಿಡುಗಡೆ ಮಾಡಲಾಗುತ್ತೆ. ಇಲ್ಲಿರುವಂತಹ ವಾರ್ಡನ್ ಆಗಿರ್ಬೋದು, ಜೊತೆಗೆ ಅಲ್ಲೇ ಆ ಒಂದು ವಸತಿ ನಿಲಯಕ್ಕೆ ಅಟ್ಯಾಚ್ ಆಗಿರುವಂತಹ ಪ್ರೌಢಶಾಲೆಯ ಮುಖ್ಯ ಗುರುಗಳು ಈ ಒಂದು ಹಾಸ್ಟೆಲ್ ಇನ್ಚಾರ್ಜ್ ಆಗಿರ್ತಾರೆ. ಇನ್ಚಾರ್ಜ್ ಆಗಿರುವಂತಹ ಮುಖ್ಯ ಗುರುಗಳು ಮತ್ತು ವಾರ್ಡನ್ ಅವರು ಈ ಒಂದು ಹಾಸ್ಟೆಲ್ಗೆ ಒಂದು ಸಫಾಯಿ ಕರ್ಮಚಾರಿಗಳನ್ನು ನಿಯೋಜನೆ ಮಾಡಬೇಕು. ಅವರು ನಿಯೋಜನೆ ಮಾಡಿ ಅವರ ಮುಖಾಂತರವೇ ಈ ಒಂದು ಹಾಸ್ಟೆಲ್ ಇರುವಂತಹ ಶೌಚಾಲಯಗಳನ್ನ ಕ್ಲೀನ್ ಮಾಡಬೇಕು. ಆದ್ರೆ ಇಲ್ಲಿ ಈ ಒಂದು ವಸತಿ ನಿಲಯದಲ್ಲಿ ಇರುವಂತಹ ಮಕ್ಕಳಿಂದಲೇ ಶೌಚಾಲಯವನ್ನು ಕ್ಲೀನ್ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಇದು ಪ್ರಮುಖವಾಗಿ ಪಕ್ಕದಲ್ಲಿರುವಂತಹ ಸರ್ಕಾರಿ ಪ್ರೌಢಶಾಲೆಯಿಂದ ಆ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಇಬ್ಬರು ಕೂಡ ವಿದ್ಯಾಭ್ಯಾಸ ಕಲಿತಾರೆ. ಆದ್ರೆ ಕೇವಲ ಇದು ಕಸ್ತೂರ್ಬಾ ಗಾಂಧಿ ವಸತಿ ನಿಲಯ ಇದೆ. ಒಂದು ವಸತಿ ನಿಲಯದಲ್ಲಿ ಕೇವಲ ಬಾಲಕಿಯರು ಮಾತ್ರ ಈ ಒಂದು ವಸತಿ ನಿಲಯದಲ್ಲಿ ವಾಸವಿರ್ತಾರೆ. ಆದ್ರೆ ಈ ಒಂದು ಬಾಲಕಿಯರ ಮೂಲಕವೇ ಪ್ರತಿಯೊಂದು ಹಾಸ್ಟೆಲ್ ಪ್ರತಿಯೊಂದು ಶೌಚಾಲಯಗಳನ್ನ ಕ್ಲೀನ್ ಮಾಡಲಾಗುತ್ತೆ. ಅಂದ್ರೆ ಎಲ್ಲರೂ ಸಹಿತ ಪಾಳಿಯ ಮೂಲಕ ಅಂದ್ರೆ ವಾರಕ್ಕೆ ಒಬ್ಬರಂತೆ ಈ ಒಂದು ಶೌಚಾಲಯಗಳನ್ನ ಕ್ಲೀನ್ ಮಾಡಬೇಕು. ಈ ಒಂದು ಶೌಚಾಲಯ ಕ್ಲೀನ್ ಮಾಡುವಂತಹ ದೃಶ್ಯಗಳನ್ನ ಅಲ್ಲಿರುವಂತಹ ಸ್ಥಳೀಯರು ಮತ್ತು ಪೋಷಕರ ಸೆರೆ ಹಿಡಿದಿದ್ದಾರೆ. ಈ ಬಗ್ಗೆ ಸಾಕಷ್ಟು ಬಾರಿ ವಾರ್ಡನ್ ಜೊತೆಗೆ ಮುಖ್ಯ ಗೃಹಗಳಿಗೆ ಪ್ರಶ್ನೆ ಮಾಡುವಂತ ಕೆಲಸ ಕೂಡ ಮಾಡಿದ್ದಾರೆ. ಆದ್ರೂ ಕೂಡ ಪ್ರತಿನಿತ್ಯ ಇದೇ ರೀತಿಯ ಕೆಲಸ ಕೂಡ ಅಲ್ಲಿರುವಂತಹ ಮುಖ್ಯ ಶಿಕ್ಷಕರು ಮತ್ತು ವಾರ್ಡನ್ ಮಾಡ್ತಿದ್ದಾರೆ. ರೇಮನ್, ಥ್ಯಾಂಕ್ ಯು ಅಮೀನ್.